ತಮ್ಮದೇ ದೇಶದ ತಮ್ಮದೇ ಪ್ರಜೆಗಳ ಮೇಲೆ ಪಾಕ್ ಡ್ರೋನ್ ದಾಳಿ ಮಾಡಿದೆ. ಬಲೂಚ್ ಹೋರಾಟ ಹತ್ತಿಕ್ಕೋದಕ್ಕೆ ಪಾಕ್ ಸೇನೆ ಆಪರೇಷನ್. ತಮ್ಮದೇ ಮನೆ ಮಕ್ಕಳ ಮೇಲೆ ಪಾಕ್ ಡ್ರೋನ್ ದಾಳಿಯನ್ನ ಮಾಡಿದೆ. ಬಲೂಚ್ ಹೋರಾಟ ಹತ್ತಿಕ್ಕೋದಕ್ಕೆ ಪಾಕ್ ಸೇನೆ ಆಪರೇಷನ್. ಸತತ 4 ದಿನಗಳಿಂದ ನಿರಂತರ ಡ್ರೋನ್ ದಾಳಿ ನಡೀತಾ ಇದೆ. ಎಡಬಿಡದೆ ಡ್ರೋನ್ ದಾಳಿ, ಸತತ ಬಾಂಬ್ ದಾಳಿಗಳಿಂದ ಬೆಚ್ಚಿಬಿದ್ದ ಬಲೂಚಿಗಳು ಬಲೂಚಿಸ್ತಾನ್ ಅನ್ನೋ ಪ್ರತ್ಯೇಕ ದೇಶ ಬೇಕು ಎನ್ನುವ ಇರಾದೆಯನ್ನ ಮುಂದಿಟ್ಟುಕೊಂಡು ಅನೇಕ ವರ್ಷಗಳಿಂದ ಹೋರಾಟ ಮಾಡ್ತಿರೋ ಬಲೂಚಿಗಳು ಚಶ್ಮಾ ಪ್ರಾಂತ್ಯದಲ್ಲಿ ಕ್ಷಿಪಣಿ ಮೋಟಾರ್ ದಾಳಿ, ಪಾಕ್ ಸೇನೆಯ ದಾಳಿಗೆ ಅಪಾರ ಸಾವು ನೋವು ಸಂಭವಿಸಿದೆ. ಈವರೆಗೂ ಕನಿಷ್ಠ 10 ಮಂದಿ ಪಾಕ್ ಸೇನೆಗೆ ಬಲಿಯಾಗಿದ್ದಾರೆ. ಬಿಎಲ್ಎ ಅಧೀನದ ಜೆಹರಿ ಪ್ರಾಂತ್ಯ ವಶಕ್ಕೆ ಪಾಕ್ ಪ್ರಯತ್ನ. ತಮ್ಮ ಪ್ರಜೆಗಳ ಮೇಲೆ ಪಾಕ್ ಡ್ರೋನ್ ದಾಳಿ. ಬಲೂಚಿಗಳು ಪಾಪ. ಪಂಜಾಬ್ ರಾಜ್ಯದ ಗಡಿ ಭಾಗವನ್ನು ಅಂಟಿಕೊಂಡಿರುವಂತಹ ಬಲೂಚಿಸ್ತಾನ್ ಪಾಕಿಸ್ತಾನಕ್ಕೆ ಸೇರಿದ್ದು ಬಲೂಚಿಸ್ತಾನ್. ಆದರೆ ಆ ಬಲೂಚಿಸ್ತಾನ ಪ್ರಾಂತ್ಯದಲ್ಲಿ ಬದುಕುತ್ತಿರುವ ಬಲೂಚಿಗಳ ಪ್ರತ್ಯೇಕ ಒಂದು ವಾದ ಇದೆ. ನಾವು ಪಾಕಿಸ್ತಾನದ ಸರ್ಕಾರದ ದೌರ್ಜನ್ಯಕ್ಕೆ ಸಾಂಪ್ರದಾಯಿಕವಾಗಿ ತುತ್ತಾಗಿ ಬಂದವರು. ನಮಗೆ ಪ್ರತ್ಯೇಕ ಸ್ವಾತಂತ್ರ್ಯ ಇರುವ ರಾಜ್ಯವನ್ನಾಗಿ ಮಾಡಿ ಬಲೂಚಿಸ್ತಾನವನ್ನ, ಬಲೂಚ್ ಸಮುದಾಯದ ಏಳಿಗೆಗಾಗಿ ನಾವು ಪ್ರತ್ಯೇಕ ಆಗೋದು ಒಂದೇ ಸೂಕ್ತ ಅನ್ನುವಂಥ ವಾದ ಇದೆ ಅವರಲ್ಲಿ. ಇವತ್ತು ನಿನ್ನೆಯದಲ್ಲ ಆ ವಾದ, ಅನೇಕ ವರ್ಷಗಳಿಂದ ಆ ವಾದ ಇದೆ. ಆ ವಾದಕ್ಕೆ ಸದಾಕಾಲ ಪಾಕಿಸ್ತಾನ ಬಾಂಬು ಮತ್ತು ದಾಳಿಯ ಉತ್ತರವನ್ನು ಮಾತ್ರ ಕೊಡ್ತಾ ಇರೋದು. ಈವರೆಗೂ ಬಲೂಚಿಸ್ತಾನ್ ಪ್ರತ್ಯೇಕ ದೇಶ ಅಥವಾ ಪ್ರತ್ಯೇಕ ಪ್ರಾಂತ್ಯ ಆಗೋದಕ್ಕೆ ತಮ್ಮ ಕುಟುಂಬಸ್ಥರನ್ನು ಕಳೆದುಕೊಂಡಿದ್ದಾರೆ ಬಲೂಚಿಸ್ತಾನಗಳು. ಎಷ್ಟೋ ಕುಟುಂಬಗಳನ್ನ ಬಲೂಚುಗಳ ಮೇಲೆ ಅವರ ಹೋರಾಟವನ್ನು ಹತ್ತಿಕ್ಕೋದಕ್ಕೆ ಪಾಕಿಸ್ತಾನಿಯರು ಅಥವಾ ಪಾಕ್ ಆರ್ಮಿ ನಡೆಸ್ತಾ ಇರುವಂತಹ ದಾಳಿಯ ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಅವರ ಬಲೂಚಿ ಹೋರಾಟವನ್ನು ಹತ್ತಿಕ್ಕೋದಕ್ಕೆ ತಮ್ಮದೇ ದೇಶದ ತಮ್ಮದೇ ಪ್ರಜೆಗಳ ಮೇಲೆ ತಮ್ಮದೇ ದೇಶದ ಆರ್ಮಿ ಡ್ರೋನ್ ದಾಳಿಯನ್ನು ನಡೆಸುತ್ತೆ. इस वक्त जो है यहाँ पे बिल्कुल नजदीक पहुंचे हुए हैं चाइना चौक के, और यहाँ से तकरीबन अगर कहा जाए फासला डी चौक का, वो तकरीबन यहाँ से 500 मीटर के फासले पर है. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.